ಎಲ್ರಿಗೂ ನಮಸ್ಕಾರ. ಲೈಫ್ ಲರ್ನಿಂಗ್ ಫ್ರಮ್ ಜಾಗ್ರಫಿ. ಸೊ ರಿವರ್ ಸಿಸ್ಟಮ್ ಇಟ್ಕೊಂಡು ಮಾತಾಡೋಣ ಇವತ್ತು. ಈ ಒಂದು ನದಿ ಹೇಗೆ ಹುಟ್ಟುತ್ತೆ ಅಂದರೆ ಸೋರ್ಸ್ ಆಫ್ ಒರಿಜಿನ್. ಸೊ ಎವ್ರಿ ಹಿಮಾಲಯ ಹ್ಯಾಸ್ ಅ ಹಿಡನ್ ಸ್ಪ್ರಿಂಗ್. ಎವ್ರಿ ಹಿಮಾಲಯ ಹ್ಯಾಸ್ ಅ ಹಿಡನ್ ಸ್ಪ್ರಿಂಗ್. ಎವ್ರಿ ಹಾರ್ಟ್ ಹ್ಯಾಸ್ ಅ ಹಿಡನ್ ಡ್ರೀಮ್. ನೋಡಿ, ನಿಮಗೆ ಗೊತ್ತಿದೆ ಹೇಗೆ ಒಂದು ನದಿ, ಓಕೆ, ಒಂದು ಗ್ಲೇಷಿಯರಲ್ಲಿ ಒಂದು ಸ್ಪ್ರಿಂಗ್ ಅಥವಾ ಒಂದು ಮೌಂಟೇನಲ್ಲಿ ಹೇಗೆ ಚಿಕ್ಕದಾಗಿ ಹುಟ್ಟಿ ದೊಡ್ಡದಾಗಿ ಹರಿಯುತ್ತೆ. ಆಗ ಅದು ಗಂಗಾ ಇರ್ಬೋದು, ಯಮುನಾ ಇರ್ಬೋದು, ಸಿಂಧು ಇರ್ಬೋದು. ಸೊ ಹುಟ್ಟುತ್ತಾ ಅದು ತುಂಬ ಚಿಕ್ಕದು. ಹಾಗೆಯೇ ನಮ್ಮ ಮನಸ್ಸಲ್ಲಿರುವಂತಹ ಒಂದು ಕನಸೇನಿದೆ ಅಲ್ಲ, ಅದು ಕೂಡ ಹಾಗೇ ಅದು ದೊಡ್ಡ ನದಿಯಾಗಿ ಹೊರಹೊಮ್ಮುವ ಒಂದು ಶಕ್ತಿಯನ್ನು ಪಡ್ಕೊಂಡಿದೆ. ಸೊ ಮುಂದೆ ಅದರ ಗುರಿ ಅದಕ್ಕಿಂತ ಅತಿ ದೊಡ್ಡದಾದಂತಹ ಒಂದು ಸಮುದ್ರವನ್ನು ಸೇರುತ್ತೆ, ಅದರ ಭಾಗವಾಗಿ ಆಗಿಬಿಡುತ್ತೆ. ಇನ್ನು ಆ ನದಿ ಹರ್ಕೊಂಡು ಹೋಗಬೇಕಾದ್ರೆ, ಸೊ ನಿಮಗೆ ನೀವು ನೋಡಿರೋ ಹಾಗೆ ಬೇಕಾದಷ್ಟು ಟ್ರಿಬ್ಯೂಟರೀಸ್ ಅಂದರೆ ಚಿಕ್ಕ ಚಿಕ್ಕ ಉಪನದಿಗಳೇನಿದಾವಲ್ಲ ಅದಕ್ಕೆ ಸೇರ್ಕೊಳ್ತವೆ. ಓಕೆ, ಸೊ ಇಲ್ಲಿ ಅದರಿಂದ ನಾವೇನಪ್ಪ ಕಲ್ತ್ಕೋಬೋದು ಗೊತ್ತು ನಿಮಗೆ. ಬೇಕಾದಷ್ಟು ಗಂಗಾ ನದಿಗೆ ಬೇಕಾದಷ್ಟು ಉಪನದಿಗಳಿದ್ದಾವೆ, ಸಿಂಧೂ ನದಿಗಿದ್ದಾವೆ, ಕಾವೇರಿಗಿದ್ದಾವೆ. ಸೊ ಫ್ಲೋ ಟುಗೆದರ್ ಆ್ಯಂಡ್ ಯು ವಿಲ್ ಫೈಂಡ್ ದ ಓಷನ್ ಫಾಸ್ಟರ್. ಭಾಳ ಮೀನಿಂಗ್ಫುಲ್ ಆಗಿದೆ. ಏನಂತಂದರೆ ಆ ನದಿ ದೊಡ್ಡದಾಗಿದ್ದು ಹೇಗೆ? ಕೇವಲ ಅದರ ಒಂದೇ ಶಕ್ತಿಯಿಂದ ಆಗಿಬಿಡ್ತಾ? ಅಲ್ಲೇನು ಮೇಲ್ಗಡೆಯಿಂದ ಹರ್ಕೊಂಡು ಬಂತು ಅದಿಷ್ಟು ಸಾಕಾಗಿತ್ತಾ? ಈ ಸಣ್ಣ ಸಣ್ಣ ನದಿಗಳನ್ನು ತನ್ನ ಪಾತ್ರಕ್ಕೆ ಅದು ಸೇರಿಸ್ಕೊಂಡಾಗ ಅದೇನಾಯಿತು? ಸೊ ದೊಡ್ಡ ನದಿಯಾಗಿ, ಅಂದರೆ ಆ ಬರೀ ದೊಡ್ಡ ನದಿ ಆಗೋದಂದ್ರೆ ಏನು? ದೊಡ್ಡ ಒಂದು ಶಕ್ತಿಯನ್ನು ಕೊಡ್ತು. ಅಂದರೆ ನಿಮ್ಮ ಲೈಫಲ್ಲಿ ಈ ಟ್ರಿಬ್ಯೂಟರೀಸ್ಗಳು ಯಾವುದು ಅಂತ ಕೇಳಿದರೆ, ನಿಮ್ಮ ಫ್ರೆಂಡ್ಸು, ಟೀಚರ್ಸು, ಮೆಂಟರ್ಸು, ಇವರೆಲ್ಲ ನಿಮ್ಮ ಟ್ರಿಬ್ಯೂಟರೀಸು. ಅವ್ರು ಎಲ್ಲರ ಜೊತೆಗೆ ಸೇರಿಕೊಂಡಾಗ ಸೊ ಆ ಒಂದು ದೊಡ್ಡ ಶಕ್ತಿ ನಿಮ್ಮಲ್ಲಿ ಹೊರಹೊಮ್ಮುತ್ತೆ. ಓಕೆ, ಇನ್ನು ಆ ನದಿ ಹೋಗ್ತಾ 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 ಏನಾಗುತ್ತೆ ನಿಮಗೆ ಗೊತ್ತಿದೆ, ಎರೋಷನ್. ಓಕೆ, ತನ್ನ ಸುತ್ತಮುತ್ತಲಿನ ಜಾಗವನ್ನು ಅದು ಸವಿಸಿ ಏನು ಮಾಡ್ಕೊಂಡು ಹೋಗುತ್ತೆ, ಅಲ್ಲಿರುವಂಥ ದೊಡ್ಡ ಬಂಡೆಗಳು, ಏನೋ ಒಂದು ಗುಡ್ಡದಂತಹ ಪ್ರದೇಶ ಇರ್ಬೋದು, ಇವು ಎಲ್ಲವನ್ನೂ ಅದೇನು ಮಾಡ್ತಾ ಹೋಗುತ್ತೆ ಅಂತಂದರೆ ಸವಿಸ್ಕೊಂಡು ತನ್ನ ದಾರಿಯನ್ನು ಕ್ರಿಯೇಟ್ ಮಾಡ್ಕೊಳ್ತಾ ಹೋಗುತ್ತೆ. ಓಕೆ, ಆ ಒಂದು ನೀವು ನೋಡಿರ್ಬೋದು ದೊಡ್ಡ ದೊಡ್ಡ ಬಂಡೆಯನ್ನೇ ಅದು ಕರಗಿಸ್ಬಿಡುತ್ತೆ. ಹಾಗೆ ಆ ಒಂದು ಶಕ್ತಿ. ಹಾಗೆ ಲೆಟ್ ಸ್ಟ್ರಗಲ್ ಬಿ ಯುವರ್ ಸ್ಕಲ್ಪ್ಟರ್. ಓಕೆ, ಆ ಒಂದು ಕಷ್ಟ ಏನಿದೆ ಸುಮ್ಮನೆ ಸುಲಭವಾಗಿ ಆ ದಾರಿ ಕ್ರಿಯೇಟ್ ಆಗೋದಿಲ್ಲ. ಓಕೆ, ಆ ಹಾರ್ಡ್ಶಿಪ್ಸೇ ನಿಮ್ಮ ಸ್ಟ್ರೆಂತ್ ಆಗಲಿ. ಸೊ ನಿಮ್ಮ ಪೇನ್ ಏನಿದೆ ಅದು ನಿಮ್ಮನ್ನು ಸ್ಮೂತ್ ಮಾಡಲಿ. ನೀವು ನೋಡಿದ್ದೀರಾ ಒಂದು ಕಲ್ಲು ಆ ನದಿ ಪಾತ್ರದಲ್ಲಿರ್ಬೇಕಾದ್ರೆ ಅದು ಎಷ್ಟು ಸ್ಮೂತಾಗಿರುತ್ತೆ, ಅಂಥ ಒರಟು ಕಲ್ಲು ಕೂಡ ಎಷ್ಟು ಸ್ಮೂತಾಗಿರೋ ಅದ್ರ ನೈಸ್ ಸರ್ಫೇಸ್ ನೀವು ನೋಡಿದರೆ ಗೊತ್ತಾಗುತ್ತೆ. ಹಾಗೆ ಒಂದು ಶೇಪ್ ಮಾಡಿಕೊಡುತ್ತೆ. ಇನ್ನು ಸೊ ಇಲ್ಲಿ ಈ ನದಿ ಹರ್ಕೊಂಡು ಹೋಗಬೇಕಾದ್ರೆ ಸೆಡಿಮೆಂಟ್ಸನ್ನು ಕ್ಯಾರಿ ಮಾಡ್ತಾ ಹೋಗುತ್ತೆ. ಓಕೆ, ಆ ದೊಡ್ಡ ಕಲ್ಲುಗಳನ್ನು ಅಲ್ಲೇ ಬಿಡುತ್ತೆ, ಆದರೆ ಸೆಡಿಮೆಂಟ್ಸ್ನ ಕ್ಯಾರಿ ಮಾಡುತ್ತೆ. ಸೊ ಏನಪ್ಪ ಈ ಕಲ್ಲುಗಳೇನು ಅಂದರೆ, ಇವು ರಾಕ್ಸ್ ಆಫ್ ರಿಗ್ರೆಟ್ ಅಂತ ಹೇಳ್ಬೋದ ನಾವು. ಅಂದರೆ ಡೋಂಟ್ ಕ್ಯಾರಿ ರಾಕ್ಸ್ ಆಫ್ ರಿಗ್ರೆಟ್, ಕ್ಯಾರಿ ಸ್ಯಾಂಡ್ ಆಫ್ ವಿಸ್ಡಮ್. ನಿಮಗೆ ಗೊತ್ತಿದೆ ಆ ಸೆಡಿಮೆಂಟ್ಸ್ಗಳು ಹೋಗಿಬಿಟ್ಟು ಎಲ್ಲಿ ಅಂದರೆ ಒಂದು ಭೂಮಿ ಭಾಗ ಆಗುತ್ತೆ, ಅದು ಫಲವತ್ತಾಗಿರುತ್ತೆ, ಫರ್ಟೈಲ್ ಲ್ಯಾಂಡ್ ಅಲ್ವಾ. ಸೊ ಹಾಗಾಗಿ ಡೋಂಟ್ ಕ್ಯಾರಿ ದಿಸ್ ರಾಕ್ಸ್ ಆಫ್ ರಿಗ್ರೆಟ್. ಬೇಡ, ಅದನ್ನು ಅಲ್ಲೇ ಬಿಟ್ಬಿಡೋಣ. ಅಂದರೆ ನಿಮ್ಮ ಎಕ್ಸ್ಪೀರಿಯನ್ಸನ್ನು ಕ್ಯಾರಿ ಮಾಡ್ಕೊಳ್ಳಿ, ನಿಮ್ಮ ಬರ್ಡನ್ಗಳನ್ನ ಕ್ಯಾರಿ ಮಾಡ್ಕೊಂಡು ಹೋಗಬೇಡಿ. ಓಕೆ, ಸೊ ನಿಮ್ಮ ಸೆಡಿಮೆಂಟ್ಸ್ ಏನಿದಾವಲ್ಲ ದೇ ಎನ್ರಿಚ್ ಯುವರ್ ಫ್ಯೂಚರ್ ಸಾಯಿಲ್. ಸೊ ಅದು ಭಾಳ ಇಂಪಾರ್ಟೆಂಟು. ನಿಮ್ಮ ಎಕ್ಸ್ಪೀರಿಯನ್ಸ್ ಅಂದರೆ ನೀವು ಕಲ್ತ್ಕೊಂಡಿರುವಂತಹ ಅನುಭವಗಳೇನಿದ್ದಾವೆ ಅದು ನಿಮ್ಮ ಮುಂದಿನ ಜೀವನವನ್ನು ರೂಪಿಸುತ್ತೆ. ಇನ್ನು ಸರಿ, ತೊಗೊಂಡು ಹೋಗಿದ್ದೀನಿ ಎಲ್ಲ ಒಂದು ಕಡೆಗೆ ಡೆಪಾಸಿಟ್ ಮಾಡಲೇಬೇಕಲ್ವ? ಕರೆಕ್ಟ್ ಅಲ್ವಾ? ಒಂದು ಡೆಲ್ಟಾ ಕ್ರಿಯೇಟ್ ಆಗಲೇಬೇಕಲ್ವ? ಆ ಒಂದು ಫಲವತ್ತಾದ ಮಣ್ಣು ಒಂದು ಕಡೆಗೆ ಬೀಳಲೇಬೇಕಲ್ವ? ಸೊ ನಾವು ನೋಡಿದ್ದೀವಿ ಆ ರಿವರ್ ಮೌತಲ್ಲಿ ಆ ಒಂದು ತೊಗೊಂಡು ಬಂದಿರೋಂಥ ಸೆಡಿಮೆಂಟ್ಸ್ ಎಲ್ಲದೂ ಡೆಪಾಸಿಟ್ ಆಗುತ್ತೆ. ಕಂಪ್ಲೀಟ್ ಫರ್ಟೈಲ್ ಒಂದು ಪ್ಲೇನ್ ಕ್ರಿಯೇಟ್ ಆಗುತ್ತೆ. ನಿಮಗೆ ಗೊತ್ತಿದೆ. ಸೊ ಬೆಳೆಗೆ ತುಂಬ ಫಲವತ್ತಾದ ಮಣ್ಣು ಅಲ್ಲಿ ಸಿಗುತ್ತೆ. ಸೊ ಹಾಗಾಗಿ ನಾವು ನಮ್ಮ ಗುರಿಯತ್ತ ಹೋದಾಗ, ಓಕೆ, ಸೊ ನಾವೇನು ತೊಗೊಂಡು ಹೋಗಿದ್ವಿ ಅದನ್ನು ಬೇರೆಯವ್ರಿಗೆ ಕೊಡ್ಬೋದಲ್ವಾ? ಎ ಟ್ರೂ ರಿವರ್ ಎಂಡ್ಸ್ ನಾಟ್ ಇನ್ ದ ಸೀ. ಎ ಟ್ರೂ ರಿವರ್ ಎಂಡ್ಸ್ ನಾಟ್ ಇನ್ ದ ಸೀ ಬಟ್ ಇನ್ ದ ಸಾಯಿಲ್ ಇಟ್ ಎನ್ರಿಚಸ್. ಎಷ್ಟು ಮೀನಿಂಗ್ಫುಲ್ ಆಗಿದೆ ಅಲ್ವಾ? ಅಂದರೆ ಆ ಒಂದು
ಆ, ನಿಜವಾದ ನದಿ ಎಲ್ಲಿದೆ ಅಂತ ಕೇಳಿದರೆ, ಸೊ ಸಿ ಒಳಗೆ ಹೋಗಿ ಸೇರ್ಕೊಂಡಿದ್ದಲ್ಲ. ಅದು ಏನು ಆ ಒಂದು ಫಲವತ್ತಾದ ಮಣ್ಣನ್ನು ತಗೊಂಡು ಅಲ್ಲಿ ಬೆಳೆಯೋಕ್ಕೆ ಹೆಲ್ಪ್ ಆಯ್ತಲ್ಲ, ಅಂದರೆ ನಾವು ತಗೊಂಡು ಹೋಗಿರುವಂಥ ನಾಲೆಜನ್ನು ಇನ್ನೊಬ್ರಿಗೆ ಕೊಡ್ತೀವಲ್ಲ. ಓಕೆ, ಸೊ ಹಾಗಾಗಿ ಆ ಡೆಸ್ಟಿನೇಷನ್ಗೆ ರೀಚ್ ಆದಾಗ ಅದನ್ನು ವಾಪಸ್ ಕೊಡುವಂತಹ ಒಂದು ಮನೋಭಾವ ನಮ್ಮಲ್ಲಿ ಬೆಳಿಬೇಕು ಅನ್ನೋದನ್ನು ಈ ಒಂದು ನದಿ ಡೆಪಾಸಿಟ್ಸ್ ಕ್ರಿಯೇಟ್ ಮಾಡೋದರಿಂದ ಕಲ್ತ್ಕೋಬೋದು. ಇನ್ನು ಕೊನೆಯದಾಗಿ ಅದು ಸಮುದ್ರಕ್ಕೆ ಸೇರುತ್ತೆ. ಓಕೆ, ಆ ಸಮುದ್ರಕ್ಕೆ ಸೇರಬೇಕಾದ್ರೆ ಏನು ಸಿಗ್ನಿಫೈ ಮಾಡುತ್ತೆ? ಈಗ ದ ರಿವರ್ ಲೂಸಸ್ ಇಟ್ಸ್ ನೇಮ್ ಟು ಫೈಂಡ್ ಇಟ್ಸ್ ಮೀನಿಂಗ್. ನೋಡಿ, ಅದು ಸಮುದ್ರಕ್ಕೆ ಸೇರಿದ ಮೇಲೆ ನಾವು ಇನ್ನೇನು ಮತ್ತೆ ಅದಕ್ಕೆ ಅದ್ರ ಹೆಸರು ಹಿಡಿದು ಕರೆಯಲ್ಲ. ಅದು ಗಂಗಾ ನದಿನ, ಸಿಂಧು ನದಿನ, ಕಾವೇರಿನ, ಗೋದಾವರಿನ ಅಂತ ಹೇಳ್ಬಿಟ್ಟು ಕರೆಯಲ್ಲ. ಆ ಸಮುದ್ರದ ಹೆಸರನ್ನು ಕರಿತೀವಿ. ಆ ಸಮುದ್ರದ ಒಂದು ಭಾಗವಾಗಿ ನಾವು ಹೋಗ್ಬಿಡ್ತೀವಿ ಅಲ್ವಾ. ಅಂದರೆ ನಮ್ಮಲ್ಲಿ ಇರುವಂತಹ ಒಂದು ಅಹಂ ಈಗೋ ಏನಿರುತ್ತಲ್ಲ, ಅದನ್ನು ಕರಗಿಸುವಂತಹ ಒಂದು, ಅಂದರೆ ಇಷ್ಟು ದೊಡ್ಡದಾಗಿ ನಾನು ಅಲ್ಲಿಂದ ಬೆಳ್ಕೊಂಡು ಬಂದಿದ್ದೀನಿ, ನಾನು ಹಿಮಾಲಯದಿಂದ ಹುಟ್ಕೊಂಡು ಬಂದಿದ್ದೀನಿ, ಹರ್ಕೊಂಡು ಇಲ್ಲಿವರೆಗೂ ಬಂದಿದ್ದೀನಿ, ನನ್ನ ನಾಲೆಜನ್ನು ಅಷ್ಟೆಲ್ಲ ಕೊಟ್ಟಿದ್ದೀನಿ. ಆದರೆ ಕೊನೆಗೆ ನಾವೆಲ್ಲಿ ಆ ಡೆಸ್ಟಿನೇಷನ್ ರೀಚ್ ಆದಾಗ ನಮ್ಮನ್ನು ನಾವು ಕಳ್ಕೊಳ್ಬೇಕಾಗುತ್ತೆ. ಅಂದರೆ ನಮ್ಮ ಈಗೋವನ್ನು ನಾವು ಬಿಡಬೇಕಾಗತ್ತೆ. ಇದರ ಅರ್ಥ ನಾವು ಎಂಡ್ ಆದ್ವಿ ಅಂತಲ್ಲ, ಗಂಗಾ ನದಿ ಅಲ್ಲಿಗೆ ಮುಗಿದು ಹೋಯ್ತು ಅಂತಲ್ಲ. ಅಲ್ಲಿಗೆ ಯು ಡೋಂಟ್ ಎಂಡ್, ಯು ಬಿಕಮ್ ಪಾರ್ಟ್ ಆಫ್ ಸಮಥಿಂಗ್ ಗ್ರೇಟರ್. ಆ ದೊಡ್ಡ ಒಂದು ಸಮುದ್ರದ ಭಾಗವಾಗಿ ನಾವು ನಮ್ಮ ಅಂದರೆ ನಮ್ಮ ಎಕ್ಸಿಸ್ಟೆನ್ಸನ್ನು ಬಿಟ್ಕೊಟ್ಟು, ಅಂದರೆ ನಮ್ಮ ಈಗೋವನ್ನು ಬಿಟ್ಕೊಟ್ಟು ಬದುಕಬೇಕಾಗತ್ತೆ. ಓಕೆ, ಸೊ ಹಾಗಾಗಿ ಇಲ್ಲೇನಪ್ಪ ಅಂತಂದರೆ, ಒಂದು ಸಣ್ಣದಾಗಿ ಹುಟ್ಟಿದಂತಹ ಜಲ ಏನಾಯಿತು, ನದಿ ಆಯಿತು, ನದಿದಿದ್ದು ಸಮುದ್ರ ಆಯಿತು. ಹಾಗೆ ನಾವೇನಪ್ಪ ಅಂತಂದರೆ ಒಂದು ಸಣ್ಣದಾಗಿ ನಮ್ಮಲ್ಲಿ ಮೊಳಕೆ ಒಡೆದಿರುವಂತಹ ಒಂದು ಆ ಡ್ರೀಮ್ ಅಂತ ಏನು ಹೇಳಿದ್ವಿ, ಅದು ಒಂದು ಡೆಸ್ಟಿನೇಷನ್ ಕಡೆ ಹೋಗ್ತಾ ಹೋಗ್ತಾ, ಸೊ ಅದು ನಮ್ಮ ಅಹಂ ಕಾರಣ ಆಗೋ ಬದಲು ನಮ್ಮ ಅಹಂ ನಿರಸನವಾಗಲಿಕ್ಕೆ ಸಹಾಯ ಆಗುತ್ತೆ. ಮತ್ತೊಂದು ಟಾಪಿಕ್ ಜೊತೆಗೆ ಮತ್ತೆ ಮಾತಾಡೋಣ.